ಹಲೋ ಫ್ರೆಂಡ್ಸ್, ಇವತ್ತು ಭಾಗ 2 ಗ್ರೂಪ್ ಬಿ ವೆಲ್ಫೇರ್ ಆಫೀಸರ್ ಪ್ರಶ್ನೆ ಪತ್ರಿಕೆಯ 51ನೇ ಪ್ರಶ್ನೆಯಿಂದ ನೋಡ್ತಾ ಹೋಗೋಣ. ಯಾವ ರೀತಿ KPSC ಅವರು ಪ್ರಶ್ನೆಯನ್ನ ಕೇಳ್ತಾರೆ, ನಾವು ಯಾವ ರೀತಿ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಅನ್ನುವಂತಹ ಒಂದು ಬೆಸ್ಟ್ ಐಡಿಯಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇಂದ ಬರುವಂಥದ್ದು. ಓಕೆ, ಕ್ವಶನ್ ನಂಬರ್ 51. ಸಂವಿಧಾನದ ಅನುಚ್ಛೇದ 359 ಅನ್ವಯಿಸಿದಲ್ಲಿ ಯಾವ ಮೂಲಭೂತ ಹಕ್ಕುಗಳು ಅಮಾನತಾಗುತ್ತದೆ? 359ನೇ ಆರ್ಟಿಕಲ್ ಏನಾರು ಅನ್ವಯಿಸ್ತು ಅಂತಂದ್ರೆ ಯಾವೆಲ್ಲ ಆರ್ಟಿಕಲ್ ಅನ್ವಯಿಸುತ್ತೆ ಅಂತ ಕೇಳ್ತಾ ಇದ್ದಾರೆ. ತುಂಬಾ ಈಸಿ ಮತ್ತೆ ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು. ಇಲ್ಲಿ ಆರ್ಟಿಕಲ್ 20 ಮತ್ತೆ 21 ಬಿಟ್ಟು ಉಳಿದ ಎಲ್ಲಾ ಮೂಲಭೂತ ಹಕ್ಕುಗಳು ಕೂಡ ಏನಾಗುತ್ತೆ ಅಂತಂದ್ರೆ ರದ್ದಾಗುವಂಥದ್ದು. ನೆಕ್ಸ್ಟ್, ಕೇಂದ್ರ ಹಣಕಾಸು ಮಸೂದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸ್ತಾ ಹೋಗಿ. ಯಾವ ಮಸೂದೆ ಅನುಚ್ಛೇದ 110ರ ಅವಶ್ಯಕತೆಗಳನ್ನು ಪೂರೈಸುವುದಿಲ್ಲವೋ ಅದು ಹಣಕಾಸು ಮಸೂದೆ ಅಲ್ಲ. ಭಾರತದ ರಾಷ್ಟ್ರಪತಿಗಳು ಮಸೂದೆಯನ್ನು ಹಣಕಾಸು ಮಸೂದೆ ಎಂದು ಪ್ರಮಾಣೀಕರಿಸುತ್ತಾರೆ. ಹಣಕಾಸು ಮಸೂದೆಯ ಕುರಿತು ಉಭಯ ಸದನಗಳ ನಡುವಿನ ಭಿನ್ನಾಭಿಪ್ರಾಯವನ್ನು ಜಂಟಿ ಅಧಿವೇಶನ ಕರೆಯುವುದರ ಮೂಲಕ ಪರಿಹರಿಸಲಾಗುತ್ತದೆ. ರಾಷ್ಟ್ರಪತಿಗಳು ಹಣಕಾಸು ಮಸೂದೆಯನ್ನು ಪರಿಶೀಲನೆಗಾಗಿ ಸಂಸತ್ತಿಗೆ ಹಿಂದಿರುಗಿಸಲು ಸಾಧ್ಯವಿಲ್ಲ. ಇಲ್ಲಿ ಆಪ್ಷನ್ 2 ಏನಿದೆ, ಎ ಮತ್ತೆ ಡಿ ಮಾತ್ರ ಸರಿಯಾಗಿರುವಂಥದ್ದು. ನೋಡಿ, 110ರ ಅವಶ್ಯಕತೆಯನ್ನ ಪೂರೈಸೋದಿಲ್ವೋ ಅದು ಹಣಕಾಸು ಮಸೂದೆ ಆಗಿರೋದಿಲ್ಲ. ಮತ್ತೆ ಹಣಕಾಸು ಮಸೂದೆಯನ್ನ ಮರುಪರಿಶೀಲನೆಗೆ ಸಂಸತ್ತಿಗೆ ಯಾವುದೇ ಕಾರಣಕ್ಕೂ ಹಿಂದಿರಿಸಲಿಕ್ಕೆ ಸಾಧ್ಯ ಇಲ್ಲ, ಅದು ಅಪ್ರೂವ್ ಆಗ್ಲೇಬೇಕಾಗತ್ತೆ. ಮತ್ತೆ ಹಣಕಾಸು ಮಸೂದೆಯನ್ನ ಹೌದು, ಅದು ಹಣಕಾಸು ಮಸೂದೆನೆ ಅಂತ ಪ್ರಮಾಣೀಕರಿಸೋರು ಸ್ಪೀಕರ್ ಆಗಿರ್ತಾರೆ, ಲೋಕಸಭಾ ಸ್ಪೀಕರ್. ನೆಕ್ಸ್ಟ್, ಇದು ಏನು ಭಿನ್ನಾಭಿಪ್ರಾಯ ಬಂದ್ರೆ ಅದು ಜಂಟಿ ಅಧಿವೇಶನ ಕೂರ್ಲಿಕ್ಕೆ ಅವಕಾಶ ಇಲ್ಲ, ಭಿನ್ನಾಭಿಪ್ರಾಯ ಬರೋ ಮಾತೇ ಇಲ್ಲ. ನೆಕ್ಸ್ಟ್, ಐವತ್ಮೂರನೇ ಪ್ರಶ್ನೆ. ನ್ಯಾಯಾಂಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಹೇಳ್ತಾ ಇದ್ದಾರೆ. ನ್ಯಾಯಾಂಗಕ್ಕೆ ಸಂಬಂಧಿಸಿದಂತೆ ಶಾಸಕಾಂಗದ ಪ್ರಕ್ರಿಯೆಗಳ ನಡವಳಿಕೆಯಲ್ಲಿ ಉಭಯ ಸದನಗಳ ಸಭಾಧ್ಯಕ್ಷರ ಮೇಲೆ ಆರೋಪಿಸಲಾದ ಕಾರ್ಯವಿಧಾನದ ಅಕ್ರಮಗಳು ನ್ಯಾಯಾಲಯದ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ. ಸಂವಿಧಾನದ ಉಲ್ಲಂಘನೆಯ ಆಧಾರದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಮಹಾಭಿಯೋಗಗೊಳಿಸಬಹುದು. ಭಾರತದ ಮುಖ್ಯ ನ್ಯಾಯಾಧೀಶರ ಸ್ಥಾನ ಖಾಲಿಯಾದಾಗ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಮೂರ್ತಿಗಳು ಮುಖ್ಯ ನ್ಯಾಯಾಧೀಶರಾಗಿ ಅಧಿಕಾರ ವಹಿಸಿಕೊಳ್ಳುತ್ತಾರೆ. ಭಾರತದ ಮುಖ್ಯ ನ್ಯಾಯಾಧೀಶರ ಸ್ಥಾನ ಖಾಲಿಯಾದಾಗ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಮೂರ್ತಿಗಳು ಮುಖ್ಯ ನ್ಯಾಯಾಧೀಶರಾಗಿ ಅಧಿಕಾರ ವಹಿಸಿಕೊಳ್ಳುತ್ತಾರೆ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಇಚ್ಛಿಸಿದ್ದಲ್ಲಿ ರಾಷ್ಟ್ರಪತಿಯವರ ಒಪ್ಪಿಗೆಯೊಂದಿಗೆ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರನ್ನು ನಿರ್ದಿಷ್ಟ ಅವಧಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನಾಗಿ ನೇಮಿಸಬಹುದು. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಎಷ್ಟನೇ ಪ್ರಶ್ನೆ ಆಗಿತ್ತು? 53ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಮಾತ್ರ. ಏನು? ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಇಚ್ಛಿಸಿದ್ದಲ್ಲಿ ರಾಷ್ಟ್ರಪತಿಯವರ ಒಪ್ಪಿಗೆಯೊಂದಿಗೆ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರನ್ನು ನಿರ್ದಿಷ್ಟ ಅವಧಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನಾಗಿ ನೇಮಿಸಬಹುದು. ಇವೊಂದೋ ರಿಟೈರ್ಡ್ ಆಗಿದ್ರೂ ಕೂಡ ಅವರನ್ನ ಸ್ವಲ್ಪ ದಿನಗಳ ಮಟ್ಟಿಗೆ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿ ರಾಷ್ಟ್ರಪತಿಯವರ ಒಂದು ಒಪ್ಪಿಗೆಯ ಮುಖೇನ ಏನ್ ಮಾಡ್ಬೋದು, ಅಪಾಯಿಂಟ್ ಮಾಡ್ಬೋದು ಅನ್ನುವಂಥ ಸ್ಟೇಟ್ಮೆಂಟ್ ಏನಿದೆ ಅದು ಸರಿಯಾಗಿದೆ. 54ನೇ ಪ್ರಶ್ನೆ ಕನ್ನಡದಲ್ಲಿ ಬ್ಲರ್ ಆಗಿರೋದ್ರಿಂದ ಇಂಗ್ಲಿಷಲ್ಲಿ ನೋಡ್ತಾ ಹೋಗೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ಗವರ್ನರ್ ಅಂತ ಹೇಳ್ತಾ ಇದ್ದಾರೆ. ಗವರ್ನರ್ ಪ್ರಕಾರ
ಗವರ್ನರ್ನ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿಯಾಗಿರುವಂಥದ್ದು ಅಂತ ಹೇಳಿ ಇಲ್ಲಿ The governor has the power to appoint members of the State Public Service Commission but cannot remove them. ಇನ್ನು SPS ಅಂದ್ರೆ KPSC ಯಲ್ಲಿರುವಂತಹ ಮೆಂಬರ್ಸ್ ಅನ್ನ ಅಪಾಯಿಂಟ್ ಮಾಡುವಂತಹ ಅರ್ಹತೆ ಯಾರಿಗಿರುತ್ತೆ? ಗವರ್ನರ್ಗಿರುತ್ತೆ. ಆದರೆ ರಿಮೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಕರೆಕ್ಟ್. Governor's power to appoint persons having special knowledge or practical experience to upper chamber includes the persons from the area of cooperative movement. ಸಹಕಾರ ಸಂಘಗಳಿಂದ ಕೂಡ ಇನ್ಕ್ಲೂಡ್ ಆಗಿರ್ತಾರೆ. ಯಾರು? ಗವರ್ನರ್ ಆಯ್ಕೆ ಮಾಡುವಂತಹ ವ್ಯಕ್ತಿಗಳು ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಸರಿ. The Advocate General for the state is appointed by the governor and shall hold office during the pleasure of the governor. ಅಡ್ವೊಕೇಟ್ ಜನರಲ್ ಅನ್ನ ಗವರ್ನರ್ ಅಪಾಯಿಂಟ್ ಮಾಡ್ತಾರೆ. ಮತ್ತೆ ಗವರ್ನರ್ನ ಒಪ್ಪಿಗೆ ಇರೋ ತನಕ ಅವರು ಆಫೀಸಲ್ಲಿ ಆಳ್ವಿಕೆಯನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಅದು ಕೂಡ ಸರಿ. ಗವರ್ನರ್ ಈಸ್ ಕಾಂಪಿಟೆಂಟ್ ಟು ವಿತ್ಡ್ರಾ ದ ಆರ್ಡಿನೆನ್ಸ್ ಅಟ್ ಎನಿ ಟೈಮ್. ಅವರು ಏನ್ ಆರ್ಡಿನೆನ್ಸ್ ನ ಪಾಸ್ ಮಾಡಿರ್ತಾರೆ ಅದನ್ನ ವಿತ್ಡ್ರಾ ಮಾಡ್ಕೊಳ್ಳಕ್ಕೆ ಅವಕಾಶ ಯಾವಾಗ್ಲೂ ಇರುತ್ತೆ ಅಂತ ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಸ್ಟೇಟ್ಮೆಂಟುಗಳ ಸರಿಯಾಗಿರೋದು. ಸೊ ಆನ್ಸರ್ ಈಸ್ ಆಲ್ ಆಫ್ ದ ಎಬೋವ್. ನೆಕ್ಸ್ಟ್ 55ನೇ ಪ್ರಶ್ನೆ. Consider the following statement with regard to the distribution of power between union and states ಅಂತ ಹೇಳ್ತಾ ಇದ್ದಾರೆ. The final determination as to whether a particular matter falls under the residuary power or not is that of the courts. On subject pertaining to the state list, union has exclusive executive power to implement any treaty or international agreement. Upon a proclamation of failure of constitutional machinery in a state, the governor assumes to himself the executive power of the state. Tax on land revenue and income tax on agricultural land are levied and collected by the union and distributed between union and state. ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ 1 ಎ ಮತ್ತೆ ಬಿ ಮಾತ್ರ. ಯಾವುದು? ಫೈನಲ್ ಡಿಟರ್ಮಿನೇಷನ್ as to whether a particular matter falls under the residuary power or not is that of the courts. On subject pertaining to the state list, union has exclusive executive power to implement any treaty or international agreement. Okay, ನೋಡಿ, ರಾಜ್ಯ ಪಟ್ಟಿಗೆ ಸಂಬಂಧಿಸಿದ ವಿಷಯದ ಮೇಲೆ ಯಾವುದೇ ಒಪ್ಪಂದ ಅಥವಾ ಅಂತಾರಾಷ್ಟ್ರೀಯ ಒಪ್ಪಂದವನ್ನು ಕಾರ್ಯಗತಗೊಳಿಸುವ ವಿಶೇಷ ಕಾರ್ಯನಿರ್ವಾಹಕ ಅಧಿಕಾರವನ್ನ ಕೇಂದ್ರ ಹೊಂದಿರುತ್ತೆ. ರಾಜ್ಯ ಪಟ್ಟಿಯ ವಿಷಯದ ಮೇಲೂ ಅಧಿಕಾರವನ್ನ ಹೊಂದಿರುವಂಥದ್ದು. ಒಂದು ನಿರ್ದಿಷ್ಟ ವಿಷಯವು ಉಳಿಕೆ ಅಧಿಕಾರದ ಅಡಿಯಲ್ಲಿ ಬರುತ್ತವೆಯೇ ಅಥವಾ ಇಲ್ಲವೇ ಎಂಬ ಅಂತಿಮ ನಿರ್ಣಯವನ್ನ ನ್ಯಾಯಾಲಯ ಕೈಗೊಳ್ಳುತ್ತೆ. ಅದು ಸರಿಯಾಗಿದೆ. ನೆಕ್ಸ್ಟ್ 56ನೇ ಪ್ರಶ್ನೆ. ಪರಮಾಣು ಪ್ರಸರಣ ನಿಷೇಧ ಒಪ್ಪಂದದಲ್ಲಿ ಭಾರತದ ನಿಲುವಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಈ ಒಪ್ಪಂದವು ತಾರತಮ್ಯದಿಂದ ಕೂಡಿದ್ದು ಮತ್ತು ಇದು ಜಗತ್ತನ್ನು ಪರಮಾಣು ಹೊಂದಿದ ಮತ್ತು ಹೊಂದಿರದ ದೇಶಗಳಾಗಿ ವಿಭಾಗಿಸುವ ಕಾರಣ ಭಾರತವು ಈ ಒಪ್ಪಂದಕ್ಕೆ ಸಹಿ ಹಾಕಲು ನಿರಾಕರಿಸಿದೆ. ನೆಕ್ಸ್ಟ್, ಪರಮಾಣು ಮುಕ್ತ ಜಗತ್ತಿಗೆ ಕಾರಣವಾಗುತ್ತದೆ ಎಂಬ ಭರವಸೆಯೊಂದಿಗೆ ಭಾರತ ಈ ಒಪ್ಪಂದಕ್ಕೆ ಸಹಿ ಹಾಕ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇತರರು ಪರಮಾಣು ಶಸ್ತ್ರಾಸ್ತ್ರ ಹೊಂದಲು ಮುಂದುವರೆಸಿದಾಗ ಭಾರತವು ಪರಮಾಣು ಶಸ್ತ್ರಾಸ್ತ್ರ ಯೋಜನೆಯನ್ನ ಬಿಟ್ಟುಕೊಡುವುದಿಲ್ಲ. ಅಂದ್ರೆ ಬೇರೆ ದೇಶದವರು ಪರಮಾಣು ಹೊಂದಿದ ರಾಷ್ಟ್ರ ಅಂತಾದಾಗ ಬೇರೆ ರಾಷ್ಟ್ರದವರು ಪರಮಾಣು ಯುಕ್ತ ರಾಷ್ಟ್ರವಾದಾಗ ನಾವು ಕೂಡ ಏನಾಗಬೇಕಾಗತ್ತೆ? ಪರಮಾಣು ಯುಕ್ತ ರಾಷ್ಟ್ರವಾಗಿ ಪರಿಣಮಿಸಬೇಕಾಗತ್ತೆ ಅಲ್ವಾ? ನೆರೆಹೊರೆಯವರು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸಿದರೆ ಪರಮಾಣು ಪ್ರಸರಣ ನಿಷೇಧ ಒಪ್ಪಂದದಿಂದ ಹೊರಬರಲು ಮುಕ್ತವಾಗಿರುವ ಷರತ್ತಿನ ಮೇಲೆ ಭಾರತವು ಈ ಒಪ್ಪಂದಕ್ಕೆ ಸಹಿ ಹಾಕಿದೆ. ನೆರೆಹೊರೆಯವರು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸಿದರೆ ಪರಮಾಣು ಪ್ರಸರಣ ನಿಷೇಧ ಒಪ್ಪಂದದಿಂದ ಹೊರಬರಲು ಮುಕ್ತವಾಗಿರುವ ಷರತ್ತಿನ ಮೇಲೆ ಭಾರತವು ಈ ಒಪ್ಪಂದಕ್ಕೆ ಸಹಿ ಹಾಕಿದೆ. ಫಸ್ಟ್ ಆಫ್ ಆಲ್, ಭಾರತ ದೇಶ ಈ ಒಪ್ಪಂದಕ್ಕೆ ಸಹಿ ಹಾಕ್ಲಿಕ್ಕೆ ನಿರಾಕರಿಸಿದೆ. ಅದೇ ರೀಸನ್ ಏನು? ತಾರತಮ್ಯ ಆಗತ್ತೆ ಅಂತ ಹೇಳಿ. ಆಮೇಲೆ ಇದು ಪರಮಾಣು ಶಸ್ತ್ರಾಸ್ತ್ರ ಹೊಂದಲು ಬೇರೆ ದೇಶ ಮುಂದುವರೆದಾಗ ನಾವು ಕೂಡ ಅದನ್ನ ಮುಂದುವರಿಸ್ತೀವಿ ಅಂತ ಹೇಳಿ ಎ ಮತ್ತೆ ಸಿ ಮಾತ್ರ ಏನಾಗಿದೆ? ಆಪ್ಷನ್ 1 ಕರೆಕ್ಟ್ ಆಗಿರುವಂತದ್ದು.
ಭಾರತದಲ್ಲಿ ಮೊದಲ ಖಾಸಗಿ ಉಪಗ್ರಹ ವಿಕ್ರಮ್ ಎಸ್ ಅನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಹೇಳ್ತಾ ಇದ್ದಾರೆ. ಇದೊಂದು ಪ್ರೈವೇಟ್ ಸೆಟಲೈಟ್ ವಿಕ್ರಮ್ ಎಸ್ ಅನ್ನುವಂಥದ್ದು. ಅದನ್ನ ಭಾರತದಲ್ಲಿ ಮೊದಲು ಪ್ರಾರಂಭ ಮಾಡಿದವರು ಸ್ಕೈ ರೂಟ್ ಏರೋಸ್ಪೇಸ್. ಆಪ್ಷನ್ 3 ಏನಿದೆ ಅದು ಸರಿಯಾದ ಉತ್ತರ ಆಗತ್ತೆ. ನೆಕ್ಸ್ಟ್ ಒಂದು ಮ್ಯಾಥ್ಸ್ ಪ್ರಾಬ್ಲಮ್ ಇದೆ, ಅದನ್ನು ಸದ್ಯಕ್ಕೆ ಬಿಟ್ಟಿರೋಣ. ನೆಕ್ಸ್ಟ್ 59ನೇ ಪ್ರಶ್ನೆ. ಚುಟುಗಳು ಡ್ಯಾಶ್ ನಗರದಿಂದ ಆಳ್ವಿಕೆ ನಡೆಸುತ್ತಿದ್ದರು ಅಂತ ಕೇಳ್ತಾ ಇದ್ದಾರೆ. ಬನವಾಸಿ ನಗರದಿಂದ ಆಳ್ವಿಕೆಯನ್ನ ನಡೆಸ್ತಾ ಇದ್ರು. ಕದಂಬರ ಮೂಲವನ್ನು ಮಯೂರ ಶರ್ಮನೊಂದಿಗೆ ದೃಢಪಡಿಸುವ ಶಾಸನ ಯಾವುದು ಅಂತ ಹೇಳ್ತಾ ಇದ್ದಾರೆ. ಅದು ಗುಡ್ನಾಪುರ ಶಾಸನ ಮತ್ತೆ ತಾಳಗುಂದ ಶಾಸನ. ಗುಡ್ನಾಪುರ ಶಾಸನ ಮತ್ತೆ ತಾಳಗುಂದ ಶಾಸನದಲ್ಲಿ ಮಯೂರ ಶರ್ಮ ಕದಂಬರ ಒಂದು ಸ್ಥಾಪಕ ಅಂತ ಹೇಳಿ ಮೆನ್ಷನ್ ಆಗಿರುವಂತದ್ದು. ನೆಕ್ಸ್ಟ್ ಚೌಕಿದಾರ ತೆರಿಗೆಯನ್ನ ಮೊದಲು ವಿರೋಧಿಸಿದ ಸ್ಥಳವನ್ನ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಬಿಹಾರ ಏನಿದೆ ಅದು ಮೊದಲು ಅದಕ್ಕೆ ವಿರೋಧವನ್ನ ಒಡ್ಡಿದಂಥದ್ದು ಚೌಕಿದಾರ ಟ್ಯಾಕ್ಸ್ಗೆ. ನೆಕ್ಸ್ಟ್ 62 ಇಲ್ಲಿ ಬ್ಲರ್ ಆಗಿದೆ. ಓಕೆ. ಅರೇಂಜ್ ದ ಫಾಲೋಯಿಂಗ್ 4 ವೈಸ್ರಾಯ್ಸ್ ಆಫ್ ಇಂಡಿಯಾ ಇನ್ ಕ್ರೊನಾಲಜಿಕಲ್ ಸೀಕ್ವೆನ್ಸ್. ಅಂದ್ರೆ ಯಾರಾದ್ಮೇಲೆ ಯಾವ ವೈಸ್ರಾಯ್ ಬರ್ತಾನೆ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರ್ಗೆ ಅರೇಂಜ್ ಮಾಡ್ಬೇಕಾಗತ್ತೆ. ಇಲ್ಲಿ ಲಾರ್ಡ್ ಕ್ಯಾನಿಂಗ್. ಆಪ್ಷನ್ 3 ಏನಿದೆ ಅದು ಸರಿಯಾದ ಉತ್ತರ ಆಗತ್ತೆ. ಫಸ್ಟ್ ಕ್ಯಾನಿಂಗ್, ಆಮೇಲೆ ಎಲ್ಗಿನ್, ಆಮೇಲೆ ರಾಬರ್ಟ್ ನೇಪಿಯರ್, ಆಮೇಲೆ ವಿಲಿಯಂ ಡೆನಿಸನ್ ಲಾಸ್ಟ್. ನೇಮ್ ದ ಕಮಾಂಡರ್ ಹೂ ಕಿಲ್ಡ್ ದೋಂಡ್ಯಾ ವಾಗ್ ಇನ್ 1800. ಯಾವ ಕಮಾಂಡರ್ ದೋಂಡ್ಯಾ ವಾಗನನ್ನ ಕೊಂದ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಕಮಾಂಡರ್ ಆಫ್ ಮರಾಠ ಆರ್ಮಿ, ಕಮಾಂಡರ್ ಆಫ್ ಪೇಶ್ವಾ ಆರ್ಮಿ, ಕಮಾಂಡರ್ ಆಫ್ ಬ್ರಿಟಿಷ್ ಆರ್ಮಿ, ಕಮಾಂಡರ್ ಆಫ್ ನಿಜಾಮ್ಸ್ ಆರ್ಮಿ. ನಮ್ಮವರನ್ನ ನಾವೇ ಕೊಲ್ಕೊಳಕ್ ಆಗಲ್ಲ, ಹಾಗಾಗಿ ಕಮಾಂಡರ್ ಆಫ್ ಬ್ರಿಟಿಷ್ ಆರ್ಮಿ ಏನಿದೆ ಅದು ಸರಿಯಾದ ಉತ್ತರ ಆಗತ್ತೆ. The radioactive element that is routinely used in the treatment of hyperthyroidism is iodine 131. ಥೈರಾಯ್ಡ್ ಅಂತ ಬಂದ ತಕ್ಷಣ ನೆನಪಾಗಬೇಕಾಗಿರೋದು ಯಾವುದು? ಅಯೋಡಿನ್. ಓಕೆ. ನೆಕ್ಸ್ಟ್ 65ನೇ ಪ್ರಶ್ನೆ. ದ ಡ್ಯೂ ಡ್ರಾಪ್ಸ್ ಆರ್ ನಾಟ್ ಫಾರ್ಮ್ಡ್ ಆನ್ ಎ ಕ್ಲೌಡಿ ನೈಟ್ ಬಿಕಾಸ್. ಇದು ಕನ್ನಡದಲ್ಲಿ ನೋಡ್ಬಿಡೋಣ. ಮೋಡ ಕವಿದ ರಾತ್ರಿಯಲ್ಲಿ ಇಬ್ಬನಿ ಹನಿಗಳು ರೂಪುಗೊಳ್ಳುವುದಿಲ್ಲ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಮೋಡಗಳು ಭೂಮಿಯ ವಿಕಿರಣವನ್ನ ಪ್ರತಿಫಲಿಸುತ್ತವೆ. ಏನು ವಿಕಿರಣ ಬಿದ್ದಿರುತ್ತೆ ಭೂಮಿದು ಅದನ್ನ ಏನ್ ಮಾಡ್ತವೆ? ರಿಫ್ಲೆಕ್ಟ್ ಮಾಡ್ತವೆ, ಪ್ರತಿಫಲಿಸುತ್ತವೆ. ಹಾಗಾಗಿ ಇಬ್ಬನಿ ಹನಿಗಳು ಮೂಡೋದಿಲ್ಲ. ನೆಕ್ಸ್ಟ್ ವಜ್ರಗಳ ಮೇಲೆ ಬೆಳಕು ಬಿದ್ದಾಗ ಅವು ಹೊಳೆಯುತ್ತವೆ. ಇದಕ್ಕೆ ಕಾರಣ ಏನು? ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್. ಲೇಸರ್ ಬೆಳಕನ್ನು ಬಳಸಿಕೊಂಡು ವಸ್ತುಗಳ 3 ಆಯಾಮದ ಚಿತ್ರಗಳನ್ನು ದಾಖಲಿಸುವ ಮತ್ತು ಪುನರ್ನಿರ್ಮಿಸುವ ತಂತ್ರವನ್ನು ಹೀಗೆ ಕರೆಯಲಾಗುತ್ತದೆ. ಲೇಸರ್ ಬೆಳಕನ್ನು ಬಳಸಿಕೊಂಡು ವಸ್ತುಗಳ 3 ಆಯಾಮದ ಚಿತ್ರಗಳನ್ನು ದಾಖಲಿಸುವ ಮತ್ತು ಪುನರ್ನಿರ್ಮಿಸುವ ತಂತ್ರವನ್ನ ಏನಂತ ಕರಿತೀವಿ ಅಂತಂದ್ರೆ ಹಾಲೋಗ್ರಫಿ ಟೆಕ್ನಿಕ್ ಅಂತ ಕರಿತೀವಿ. ನೀರಿನ ಸಾಂದ್ರತೆಯು ಅದರ ಗರಿಷ್ಠ ಮೌಲ್ಯವನ್ನು ತಲುಪುವ ತಾಪಮಾನ ಎಷ್ಟಾಗಿರುತ್ತೆ? 4 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಲವಂಗವನ್ನು ಸೇವಿಸಲು ಬಳಸುವ ಭಾಗ ಯಾವುದು ಅಂತಂದ್ರೆ ತೆರೆದ ಹೂವಿನ ಮೊಗ್ಗಾಗಿರುತ್ತೆ. ನೆಕ್ಸ್ಟ್ ಪಟ್ಟಿ 1 ಪಟ್ಟಿ 2 ಮ್ಯಾಚ್ ಮಾಡ್ಬೇಕಾಗತ್ತೆ. ಇಲ್ಲಿ ಯಾವ ಸೈಂಟಿಫಿಕ್ ಸೆಂಟರ್ನ ಹೆಡ್ ಕ್ವಾರ್ಟರ್ಸ್ ಎಲ್ಲೆಲ್ಲಿದೆ ಅಂತ ಹೇಳಿ ಪ್ರಶ್ನೆ ಇರುವಂತದ್ದು. ಇಲ್ಲಿ ನೋಡಿ, ಭಾರತೀಯ ತೋಟಗಾರಿಕೆ ಬೆಳೆಗಳ ಸಂಶೋಧನಾ ಸಂಸ್ಥೆ ಇರುವಂತದ್ದು ಬೆಂಗಳೂರು, ಕರ್ನಾಟಕದಲ್ಲಿ.
NHB ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿ ಇರುವಂಥದ್ದು ಗುರುಗ್ರಾಮ್ ಹರಿಯಾಣದಲ್ಲಿ. ಭಾರತೀಯ ತರಕಾರಿ ಬೆಳೆಗಳ ಸಂಶೋಧನಾ ಸಂಸ್ಥೆ ಇರುವುದು ವಾರಣಾಸಿ ಉತ್ತರ ಪ್ರದೇಶದಲ್ಲಿ. ಕೇಂದ್ರೀಯ ಪ್ಲಾಂಟೇಶನ್ ಬೆಳೆ ಸಂಶೋಧನಾ ಸಂಸ್ಥೆ ತೆಂಗು ಸಂಶೋಧನಾ ಸಂಸ್ಥೆ ಇರುವಂಥದ್ದು ಕಾಸರಗೋಡು ಕೇರಳದಲ್ಲಿ. ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಓಕೆನಾ. ನೆಕ್ಸ್ಟ್ ಉಷ್ಣವಲಯದ ಹಣ್ಣು ಮಾವು ಮತ್ತು ಬಾಳೆ. ಉಪ ಉಷ್ಣವಲಯದ ಹಣ್ಣು ಮ್ಯಾಂಗೋಸ್ಟೀನ್ ಮತ್ತು ಬೆಣ್ಣೆಹಣ್ಣು. ಸಮಶೀತೋಷ್ಣ ವಲಯದ ಹಣ್ಣು ಸೇಬು ಮತ್ತು ಮರಸೇಬು. ಶುಷ್ಕ ಮತ್ತು ಅರೆಶುಷ್ಕ ವಲಯದ ಹಣ್ಣು ಬೋರೆ ಮತ್ತು ಅಂಜೂರದ ಹಣ್ಣು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ 3 ಜೋಡಿ ಸರಿಯಾಗಿರುವಂಥದ್ದು, ಯಾವುದೋ ಒಂದು ಜೋಡಿ ಸರಿಯಾಗಿಲ್ಲ. ಯಾವುದು ಸರಿಯಾಗಿಲ್ಲ ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಮಾವಿನ ಹಣ್ಣು ಅತ್ಯಧಿಕ ವಿಟಮಿನ್ ಅನ್ನು ಹೊಂದಿರುತ್ತೆ, 4800 IU. ನಂತರ ಪಪಾಯ ಹಣ್ಣು 2020 IU ಹೊಂದಿದೆ. ಮಾವಿನ ಹಣ್ಣಿಗಿಂತ ಸೀಬೆ ಹಣ್ಣು ಹೆಚ್ಚು ಪೆಕ್ಟಿನ್ ಅಂಶವನ್ನ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಲ್ಲಿ ಎರಡೂ ಕೂಡ ಸರಿಯಾಗಿರುವಂಥದ್ದು. ಮಾವಿನ ಹಣ್ಣಿನಲ್ಲಿ ಪಪಾಯಗಿಂತ ಹೆಚ್ಚಿನ ವಿಟಮಿನ್ ಇರುವಂಥದ್ದು, ಮತ್ತೆ ಸೀಬೆ ಹಣ್ಣಿನಲ್ಲಿ ಹೆಚ್ಚಿನ ಪೆಕ್ಟಿನ್ ಅಂಶ ಮಾವಿನ ಹಣ್ಣಿಗಿಂತ ಜಾಸ್ತಿ ಇರುವಂಥದ್ದು. ನೆಕ್ಸ್ಟ್, ಕೆಳಗಿನ ತರಕಾರಿಗಳ ಉಗಮ ಸ್ಥಳಗಳನ್ನ ಪರಿಗಣಿಸಿ. ಉಗಮ ಸ್ಥಳ ಯಾವುದರ ಉಗಮ ಸ್ಥಳ ಸರಿಯಾಗಿ ಮ್ಯಾಚ್ ಆಗಿದೆ ಅಂತ ಇಲ್ಲಿ ಹೇಳಬೇಕಾಗತ್ತೆ. ಟೊಮ್ಯಾಟೊ ಸೌತ್ ಅಮೆರಿಕಾ, ದಕ್ಷಿಣ ಅಮೆರಿಕ. ಬದನೆಕಾಯಿ ಭಾರತ. ಬೆಂಡೆಕಾಯಿ ಆಫ್ರಿಕಾದ ಉಷ್ಣವಲಯ. ಎಲೆಕೋಸು ಮೆಡಿಟರೇನಿಯನ್ ಪ್ರದೇಶ. ಸೌತೆಕಾಯಿ ಅಮೆರಿಕ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೇಲಿನ 4 ABCD ಸರಿಯಾಗಿದೆ, ಸೌತೆಕಾಯಿ ಮಾತ್ರ ಸರಿಯಾಗಿಲ್ಲ. ಟೊಮ್ಯಾಟೊ ಏನಿದೆ ಅದು ದಕ್ಷಿಣ ಅಮೆರಿಕ ಆಗತ್ತೆ. ಬದನೆಕಾಯಿ ಭಾರತ ಆಗತ್ತೆ. ಬೆಂಡೆಕಾಯಿ ಆಫ್ರಿಕಾದ ಉಷ್ಣವಲಯ ಆಗತ್ತೆ. ಎಲೆಕೋಸು ಮೆಡಿಟರೇನಿಯನ್ ಪ್ರದೇಶ ಆಗುವಂಥದ್ದು. ಹಣ್ಣುಗಳು ಹಣ್ಣಾಗುವ ಸಮಯದಲ್ಲಿ ಉಂಟಾಗುವ ಹಠಾತ್ ಗರಿಷ್ಠ ಉಸಿರಾಟವನ್ನು ಏನೆಂದು ಕರೆಯಲಾಗುತ್ತದೆ? ಹಣ್ಣುಗಳು ಹಣ್ಣಾಗುವ ಸಮಯದಲ್ಲಿ ಉಂಟಾಗುವ ಹಠಾತ್ ಗರಿಷ್ಠ ಉಸಿರಾಟವನ್ನ ಕ್ಲೈಮ್ಯಾಕ್ಟರಿಕ್, 3ನೇ ಆಪ್ಷನ್ ಏನಿದೆ ಅಂತ ಕರಿತೀವಿ. ಕ್ಲೈಮ್ಯಾಕ್ಟರಿಕ್ ಅಂತ ಕರಿತೀವಿ. ಕೆಳಮಟ್ಟದಿಂದ ಉನ್ನತ ಟ್ರಾಫಿಕ್ ಮಟ್ಟಕ್ಕೆ ಶಕ್ತಿಯ ಹರಿವಿನ ಚಲನೆಯು ಯಾವಾಗಲೂ ಕೆಳಮಟ್ಟದಿಂದ ಉನ್ನತ ಟ್ರಾಫಿಕ್ ಮಟ್ಟಕ್ಕೆ ಶಕ್ತಿಯ ಹರಿವಿನ ಚಲನೆಯು ಯಾವಾಗಲೂ ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಯಾವಾಗಲೂ ದ್ವಿಮುಖವಾಗಿರುತ್ತದೆ, ಯಾವಾಗಲೂ ಏಕಮುಖ ಆಗಿರುತ್ತದೆ. ಶೂನ್ಯ ಶಕ್ತಿಯ ತಂಪು ಚೇಂಬರ್ ಈ ಕೆಳಕಂಡ ಯಾವ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ? 76ನೇ ಪ್ರಶ್ನೆಗೆ ಉತ್ತರ ಆವಿಯಾಗಿ ತಂಪಾಗಿಸುವಿಕೆ. ಶೂನ್ಯ ಶಕ್ತಿಯ ತಂಪು ಚೇಂಬರ್ ಆವಿಯಾಗಿ ತಂಪಾಗಿಸುವಿಕೆಯ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ನೆಕ್ಸ್ಟ್, ಡೇಲಿಯಾ ಗಿಡವನ್ನ ಈ ಕೆಳಕಂಡ ಯಾವ ವಿಧಾನದಿಂದ ವೃದ್ಧಿಪಡಿಸಲಾಗುತ್ತದೆ? ಡೇಲಿಯಾ ವಿಧಾನವನ್ನ ಗೆಡ್ಡೆ ರೂಪದ ಬೇರಿನಿಂದ ಅಭಿವೃದ್ಧಿಪಡಿಸಲಾಗುತ್ತೆ. ಈ ಕೆಳಕಂಡ ಯಾವ ತೋಟದ ಬೆಳೆಯಲ್ಲಿ ಕಪ್ಪು ತುದಿ ಶಾರೀರಿಕ ನ್ಯೂನ್ಯತೆ ಕಂಡುಬರುತ್ತದೆ? ಕಪ್ಪು ತುದಿ ಅನ್ನುವಂತಹ ನ್ಯೂನ್ಯತೆ ಮಾವಿನ ಗಿಡಗಳಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟ್, ಮರುಭೂಮೀಕರಣವು ಸಾಹಿಲ್ ಪ್ರದೇಶದ ಶುಷ್ಕ ಮತ್ತು ಅರೆಶುಷ್ಕ ಜೀವಿ ಪರಿಸರ ವ್ಯವಸ್ಥೆಗಳ ಚೇತರಿಸಿಕೊಳ್ಳುವಿಕೆ ಮತ್ತು ಜೈವಿಕ ಕಾರ್ಯ ಸಾಮರ್ಥ್ಯವನ್ನ ನಾಶ ಮಾಡುತ್ತದೆ. ಹಿಂದೆಂದೂ ಕಾಣದ ಸಂಖ್ಯೆಯಲ್ಲಿ ಪಶು ಸಂಪತ್ತುಗಳು ಸಸ್ಯಗಳನ್ನು ತಿಂದಿದ್ದರಿಂದ ಸಾಹಿಲ್ ಪ್ರದೇಶದ ಭೂದೃಶ್ಯಾವಳಿಯು ಬದಲಾವಣೆಗೊಂಡಿದೆ. ಇಲ್ಲಿ 2 ಹೇಳಿಕೆಗಳು ಸರಿಯಾಗಿದೆ ಮತ್ತು ಒಂದಕ್ಕೊಂದು ವಿವರಣೆಯಾಗಿರುವಂಥದ್ದು. ನೆಕ್ಸ್ಟ್,
ಭೂಮಿಗಿಂತ ಸಾಗರಗಳಲ್ಲಿ ಒಟ್ಟು ಬಾಷ್ಪೀಕರಣವು 10 ಪಟ್ಟು ಹೆಚ್ಚಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸಾಗರಗಳು ಭೂಮಿಯ ಹೆಚ್ಚು ಭಾಗವನ್ನು ಆವರಿಸಿವೆ ಮತ್ತು ಭೂಮಿಯ ಮೇಲ್ಭಾಗವು ಯಾವಾಗಲೂ ಆರ್ದ್ರತೆಯಿಂದಿರದೆ ಹೆಚ್ಚು ನೀರಿನ ಲಭ್ಯತೆ ಇರುವುದಿಲ್ಲ. ಇಲ್ಲಿ ಹೇಳಿಕೆ 1 ಏನಿದೆ ಅದು ತಪ್ಪಾಗಿದೆ, ಹೇಳಿಕೆ 2 ಸರಿಯಾಗಿರುವಂಥದ್ದು. ನೆಕ್ಸ್ಟ್ 81ನೇ ಪ್ರಶ್ನೆ. UNEP ಜಾಗತಿಕ ಸಂಪನ್ಮೂಲಗಳ ಹೊರನೋಟ 2024ರ ವರದಿಯ ಪ್ರಕಾರ ಚೀನಾ ಮತ್ತು ಭಾರತದ ಪ್ರಭಾವವು ಜಾಗತಿಕ ಪರಿಸರದ ಮೇಲಾಗುವ ಪರಿಣಾಮಗಳ ಮೇಲೆ ಗಣನೀಯವಾಗಿವೆ. ಚೀನಾ ಮತ್ತು ಭಾರತವು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮತ್ತು ತೀವ್ರಗತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಾಗಿವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 2 ಕೂಡ ಸರಿಯಾಗಿದೆ. ಹೇಳಿಕೆ 1, 2 ಹೇಳಿಕೆ 1ರ ವಿವರಣೆ ಆಗಿರುವಂಥದ್ದು. ಇನ್ನು 82ನೇ ಪ್ರಶ್ನೆ. ಭಾರತದಲ್ಲಿ ಕಬ್ಬಿಣದ ಅದಿರಿನ ಉತ್ಪಾದನೆಗೆ ಸಂಬಂಧಿಸಿದಂತೆ ಈ ಕೆಳಗಿನಲ್ಲಿ ಯಾವ ಒಂದು ಹೇಳಿಕೆ ಸರಿಯಾಗಿರುವಂಥದ್ದು? ಇದಕ್ಕೆ ಗ್ರೇಸ್ ಅಂಕವನ್ನ ಕೊಟ್ಟಿದ್ದಾರೆ, ಹಾಗಾಗಿ ನೋಡೋದು ಅವಶ್ಯಕತೆ ಇಲ್ಲ. ಭಾರತದ ಉತ್ತರ ಪ್ರಾಂತ್ಯದ ದ್ರವಿಡಿಯನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾಗಿರುವಂತಹ ಹೇಳಿಕೆ ಯಾವುದು ಅಂತ ಗುರುತಿಸಬೇಕಾಗತ್ತೆ. ಉತ್ತರ ಪ್ರಾಂತ್ಯದ ದ್ರವಿಡಿಯನ್ಗೆ ಸಂಬಂಧಿಸಿದಂತೆ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ರಾಜ್ಯಗಳನ್ನ ಮುಖ್ಯವಾಗಿ ಒಳಗೊಂಡಿದ್ದರೂ ರಾಜ್ಯಗಳ ಗಡಿರೇಖೆಯುದ್ದಕ್ಕೂ ಈ ಪ್ರದೇಶದೊಂದಿಗೆ ನೆರೆಯ ಸಾಂಸ್ಕೃತಿಕ ಪ್ರದೇಶಗಳು ವಿಲೀನಗೊಂಡಿವೆ. ಉತ್ತರ ಭಾಗದಲ್ಲಿರುವ ಶಿಲೆಗಳು ಬಸಾಲ್ಟ್ ಮತ್ತು ಪೂರ್ವ ಜುರಾಸಿಕ್ ಗುಂಪಿಗೆ ಸೇರಿದ್ದರೆ ದಕ್ಷಿಣದಲ್ಲಿ ಗ್ರಾನೈಟ್ ಶಿಲೆಗಳು ಪ್ರಧಾನವಾಗಿರುವಂಥದ್ದು. ಈ ಪ್ರದೇಶದ ಜಲಾನಯನ ಪ್ರದೇಶವು ಇತಿಹಾಸ ಪೂರ್ವದ ಮಾನವರಿಗೆ ಸೂಕ್ತವಾದ ಪ್ರಾರಂಭಿಕ ನೆಲೆಯನ್ನ ಕಲ್ಪಿಸಿದೆ. ಎಲ್ಲಾ ಸ್ಟೇಟ್ಮೆಂಟು ಕೂಡ ಸರಿಯಾಗಿರುವಂಥದ್ದು. ನೆಕ್ಸ್ಟ್ 84ನೇ ಪ್ರಶ್ನೆಗೆ ಹೋಗೋಣ. 84ನೇ ಪ್ರಶ್ನೆ. ದ್ರಾವಿಡ ಭಾಷಾ ವರ್ಗವು ಪ್ರಮುಖವಾಗಿ ದಕ್ಷಿಣ ಭಾರತದಲ್ಲಿದೆ. ಹೌದು. ಮತ್ತೆ ಭಾರತವು 2 ಭಾಷಾ ವರ್ಗಗಳಲ್ಲಿ ಬರುವ ಪ್ರಮುಖ ಭಾಷೆಗಳಾದ ಇಂಡೋ ಯುರೋಪಿಯನ್ ಮತ್ತು ದ್ರಾವಿಡಿಯನ್ ಭಾಷೆಗಳಿಗೆ ಮಾನ್ಯತೆಯನ್ನ ನೀಡಿದೆ. ಅದು ಸರಿಯಲ್ಲ. ಇಂಡೋ ಯುರೋಪಿಯನ್ ಭಾಷೆಗೆ ಅದು ಮಾನ್ಯತೆಯನ್ನ ನೀಡಿಲ್ಲ, ಹಾಗಾಗಿ ತಪ್ಪಾದ ಉತ್ತರ ಆಗತ್ತೆ. ಇನ್ನು 85ನೇ ಪ್ರಶ್ನೆ. 85ನೇ ಪ್ರಶ್ನೆ. ಭಾರತದ ಹಿಮಾಲಯದ ನದಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಇದು 3 ಪ್ರಮುಖ ನದಿ ವ್ಯವಸ್ಥೆಗಳಾದ ಸಿಂಧು, ಗಂಗಾ, ಬ್ರಹ್ಮಪುತ್ರಗಳನ್ನು ಒಳಗೊಂಡಿರುವಂತಹ ವ್ಯವಸ್ಥೆಯಾಗಿದೆ. ಇವುಗಳಲ್ಲಿ ಹಲವು ನದಿಗಳು ಹಿಮಾಲಯ ಪರ್ವತ ಶ್ರೇಣಿಯು ಮೇಲೆತ್ತಲ್ಪಡುವ ಮೊದಲೇ ಅಸ್ತಿತ್ವದಲ್ಲಿದ್ದವು. ಹಿಮಾಲಯದ ನದಿಗಳು ಗತಕಾಲಿಕ ನದಿ ವ್ಯವಸ್ಥೆಗೆ ಉತ್ತಮ ಉದಾಹರಣೆಯಾಗಿವೆ. ಎಲ್ಲಾ ಸ್ಟೇಟ್ಮೆಂಟು ಕೂಡ ಸರಿಯಾಗಿರುವಂಥದ್ದು. 2011ರ ಪ್ರಕಾರ ಭಾರತದ ಜನಸಂಖ್ಯಾ ಸಾಂದ್ರತೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಯಾವ ಹೇಳಿಕೆ ಸರಿಯಾಗಿರುವಂಥದ್ದು? ದೇಶವು ಪ್ರತಿ ಚದರ ಕಿಲೋಮೀಟರ್ಗೆ 382 ಜನಸಂಖ್ಯೆ ಇರುವ ಜನಸಾಂದ್ರತೆಯನ್ನ ಹೊಂದಿದೆ. ಬಿಹಾರ ರಾಜ್ಯವು ದೇಶದಲ್ಲೇ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ರಾಜ್ಯವಾಗಿ ಹೊರಹೊಮ್ಮಿದೆ. ಪಶ್ಚಿಮ ಬಂಗಾಳ, ಕೇರಳ, ಉತ್ತರ ಪ್ರದೇಶ, ತಮಿಳುನಾಡು ಮತ್ತು ಪಂಜಾಬ್ ರಾಜ್ಯಗಳು ದೇಶದ ಸರಾಸರಿಗಿಂತಲೂ ಅಧಿಕ ಜನಸಾಂದ್ರತೆಯನ್ನ ಹೊಂದಿರುವಂತಹ ರಾಜ್ಯಗಳಾಗಿವೆ. ಎಲ್ಲಾ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ನೆಕ್ಸ್ಟ್ 87ನೇ ಪ್ರಶ್ನೆ. 87ನೇ ಪ್ರಶ್ನೆ. ಇಲ್ಲಿ ಅಗೇನ್ ಯಾವ ಸ್ಟೇಟ್ಮೆಂಟ್ ಸರಿಯಾಗಿರುವಂತದ್ದು ಅಂತ ಕೇಳ್ತಾ ಇದ್ದಾರೆ. ಭಾರತದಲ್ಲಿ ನಗರೀಕರಣ ಪ್ರವೃತ್ತಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ? ಪ್ರಪಂಚದ ಇತರ ಭಾಗಗಳಿಗೆ ಹೋಲಿಸಿದರೆ ಭಾರತದಲ್ಲಿನ ನಗರೀಕರಣದ ಮಟ್ಟವು ಸಾಪೇಕ್ಷವಾಗಿ ಕಡಿಮೆಯಾಗಿದೆ. ದೇಶದ ನಗರೀಕರಣದ ಮಟ್ಟದ ತೀವ್ರತೆಯು 1971 ರಿಂದ 81ರ ಅವಧಿಯಲ್ಲಿ ಉನ್ನತ ಮಟ್ಟಕ್ಕೇರಿದು ನಂತರ ಗಮನಾರ್ಹವಾಗಿ ಕಡಿಮೆಯಾಗಿದೆ. ರಾಜ್ಯಗಳಾದ್ಯಂತ ನಗರೀಕರಣ ಮಟ್ಟ ಮತ್ತು ನಗರೀಕರಣದ ವೇಗದ ಮಟ್ಟ ವ್ಯತ್ಯಾಸದ ತೀವ್ರತೆಯ ನಡುವೆ ಅತಿ ಹೆಚ್ಚಿನ ತಾರತಮ್ಯವಾಗಿದೆ. ಲೆವೆಲ್ ಆಫ್ ಅರ್ಬನೈಸೇಷನ್ ಅಂಡ್ ಪೇಸ್ ಆಫ್ ಅರ್ಬನೈಸೇಷನ್ ನಡುವೆ ಬಹಳ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ 3 ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿರುವಂತದ್ದು. ಈ ಕೆಳಗೆ ಪ್ರಾಕೃತಿಕ ಭೂ ಸ್ವರೂಪಗಳನ್ನ ಕೊಡಲಾಗಿದೆ. ಮೇಲಿನ ಯಾವುದು ಕೇಸರಿ ಬೇಸಾಯಕ್ಕೆ ಪ್ರಸಿದ್ಧವಾಗಿದೆ? ಕೇಸರಿ ಬೆಳೆಯನ್ನ ಬೆಳಿಲಿಕ್ಕೆ ಯಾವುದು ಹೆಚ್ಚು ಸೂಕ್ತ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರೇವಾಸ್ ಭೂಪ್ರದೇಶ ಏನಿದೆ, ಭೂಸ್ವರೂಪ ಏನಿದೆ, ಅದು ಹೆಚ್ಚು ಸೂಕ್ತ. ಕಾರೇವಾಸ್. ನೆಕ್ಸ್ಟ್, ಭಾರತದಲ್ಲಿನ ಸ್ವಾಭಾವಿಕ ಸಸ್ಯವರ್ಗಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿರುವಂತದ್ದು? ಉಷ್ಣವಲಯದ ಆರ್ಧ ನಿತ್ಯ ಹರಿದ್ವರ್ಣ ಅರಣ್ಯವು 200 ಸೆಂಟಿಮೀಟರ್
ಮತ್ತು ಅದಕ್ಕಿಂತ ಹೆಚ್ಚು ಮಳೆ ಪಡೆಯುವ ಕೇರಳದ ಪಶ್ಚಿಮ ಕರಾವಳಿಯ ಉದ್ದಕ್ಕೂ ಕಂಡುಬರುತ್ತದೆ. ವಾರ್ಷಿಕವಾಗಿ 100ರಿಂದ 200 ಸೆಂಟಿಮೀಟರ್ಗಳ ನಡುವಿನಲ್ಲಿ ಮಳೆ ದಾಖಲಾಗುವ ಪ್ರದೇಶಗಳಲ್ಲಿ ತೇವಯುತ ಎಲೆಯುದುರುವ ಅರಣ್ಯಗಳು ಕಂಡುಬರುತ್ತವೆ. ಉಷ್ಣವಲಯದ ಮುಳ್ಳುಕಂಟಿ ಅರಣ್ಯಗಳು ವಾರ್ಷಿಕ 70ರಿಂದ 100 ಸೆಂಟಿಮೀಟರ್ ನಡುವಿನ ಮಳೆ ಬೀಳುವ ಪ್ರದೇಶದಲ್ಲಿದೆ. ಮ್ಯಾಂಗ್ರೋವ್ ಅರಣ್ಯಗಳು ರಾಜಸ್ಥಾನದ ಮರುಭೂಮಿ ಪ್ರದೇಶಗಳಲ್ಲಿವೆ. 89ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2 ಎ ಮತ್ತೆ ಬಿ ಮಾತ್ರ ಸರಿಯಾಗಿರುವಂಥದ್ದು. ಯಾವುದು? ಉಷ್ಣವಲಯದ ಆರ್ದ್ರ ನಿತ್ಯ ಹರಿದ್ವರ್ಣ ಅರಣ್ಯವು 200 ಸೆಂಟಿಮೀಟರ್ ಮತ್ತು ಅದಕ್ಕಿಂತ ಹೆಚ್ಚು ಮಳೆ ಪಡೆಯುವ ಕೇರಳದ ಪಶ್ಚಿಮ ಕರಾವಳಿಯ ಉದ್ದಕ್ಕೂ ಕಂಡುಬರುತ್ತದೆ. ವಾರ್ಷಿಕವಾಗಿ 100ರಿಂದ 200 ಸೆಂಟಿಮೀಟರ್ಗಳ ನಡುವಿನಲ್ಲಿ ಮಳೆ ದಾಖಲಾಗುವ ಪ್ರದೇಶಗಳಲ್ಲಿ ತೇವಯುತ ಎಲೆಯುದುರುವ ಅರಣ್ಯಗಳು ಕಂಡುಬರುತ್ತವೆ. ನೆಕ್ಸ್ಟ್ 90ನೇ ಪ್ರಶ್ನೆ. ಭಾರತದಲ್ಲಿನ ಮಣ್ಣುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಪ್ರಾಚೀನ ಕಾಲಗಳಲ್ಲಿ ಮಣ್ಣುಗಳನ್ನು ಊರ್ವರ ಮತ್ತು ಊಸರ ಎಂದು ವರ್ಗೀಕರಿಸಲಾಗಿತ್ತು. ಊರ್ವರ ಮತ್ತೆ ಊಸರ ಅಂತ ವರ್ಗೀಕರಿಸಲಾಗಿತ್ತು. ಎಂಟಿಝೋನ್ಸ್ ಎಂಬುದು USDA ಮಣ್ಣು ವರ್ಗೀಕರಣ ಶಾಸ್ತ್ರದ ಅನುಸಾರ ICARನಿಂದ ವರ್ಗೀಕರಿಸಲ್ಪಟ್ಟ ಮಣ್ಣಿನ ಒಂದು ಬಗೆಯಾಗಿದೆ. ಕಪ್ಪು ಮಣ್ಣುಗಳು ಕೇರಳದ ಪಶ್ಚಿಮದ ಕರಾವಳಿಯಲ್ಲಿವೆ. ಜಂಬಿಟ್ಟಿಗೆ ಮಣ್ಣುಗಳು ಮ್ಯಾಂಗ್ರೋವ್ ಅರಣ್ಯ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎ ಮತ್ತೆ ಬಿ ಮಾತ್ರ ಸರಿಯಾಗಿರುವಂಥದ್ದು. ಪ್ರಾಚೀನ ಕಾಲಗಳಲ್ಲಿ ಮಣ್ಣುಗಳನ್ನ ಊರ್ವರ ಮತ್ತು ಊಸರ ಅಂತ ಕರಿತಾ ಇದ್ವಿ. ಎಂಟಿಝೋನ್ಸ್ ಎಂಬುದು USDA ಮಣ್ಣು ವರ್ಗೀಕರಣ ಶಾಸ್ತ್ರದ ಅನುಸಾರ ICARನಿಂದ ವರ್ಗೀಕರಿಸಲ್ಪಟ್ಟ ಮಣ್ಣಿನ ಒಂದು ಬಗೆ ಆಗಿದೆ. ಇನ್ನು 91ನೇ ಪ್ರಶ್ನೆ. ನರ್ಮದಾ ನದಿಯು ವಿಂಧ್ಯ ಮತ್ತು ಸಾತ್ಪುರ ಶ್ರೇಣಿಯ ನಡುವಿನ ಸೇಳು ಕಣಿವೆಯ ಮೂಲಕ ಹರಿಯುತ್ತದೆ. ಭರತಪುಜಾ ಕೇರಳದ ಅತ್ಯಂತ ಉದ್ದವಾದ ನದಿಯಾಗಿದೆ. ಮಹಾನದಿಯು ಅರಿಬ್ಬೈ ಸಮುದ್ರದಲ್ಲಿ ಅದರ ನೀರನ್ನ ಹರಿಬಿಡುತ್ತದೆ. ಚೈನ್ ಆಫ್ ಸಿಂಧೂ ನದಿಯ ದೊಡ್ಡದಾದ ಉಪನದಿ ಆಗಿರುವಂತದ್ದು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಗ್ರೇಸ್ ಅಂಕವನ್ನ ಕೊಟ್ಟಿದ್ದಾರೆ. ಪ್ರಶ್ನೆ ತಪ್ಪಾಗಿದೆ. ಹಾಗಾಗಿ ಇನ್ನು ಸ್ಥಳಾಂತರ ವ್ಯವಸಾಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಜೋಡಿಗಳನ್ನ ಪರಿಗಣಿಸಿ ಅಂತ ಹೇಳ್ತಾ ಇದ್ದಾರೆ. ಮಧ್ಯ ಅಮೆರಿಕ ಮಿಲ್ಪಾ, ಕಾಂಗೋ ಮ್ಯಾಸಲೆ, ಸಿಲೋನ್ ಚೆನ್ನ, ಥೈಲ್ಯಾಂಡ್ ಕನ್ಯುಕೋ ಇದರಲ್ಲಿ ಯಾವ್ದು ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಮಧ್ಯ ಅಮೆರಿಕ ಮಿಲ್ಪಾ ಸರಿ, ಕಾಂಗೋ ಮೆಸಲೆ ಸರಿ, ಸಿಲೋನ್ ಮತ್ತು ಚೆನ್ನ ಸರಿಯಾಗಿದೆ. ಇನ್ನು ಮ್ಯಾಗ್ನಟೈಟ್ ಶುದ್ಧವಾದ ಕಬ್ಬಿಣದ ಅದಿರಾಗಿದೆ. ಮ್ಯಾಗ್ನಟೈಟ್ ಅತಿ ಹೆಚ್ಚು ಅಂದರೆ 50% ಮತ್ತು 65% ನಡುವೆ ಕಬ್ಬಿಣ ಅಂಶವನ್ನ ಹೊಂದಿರುವಂತದ್ದು ಅಂತ ಹೇಳ್ತಾ ಇದೆ. ಇಲ್ಲಿ ಹೇಳಿಕೆ ಒಂದೇನಿದೆ, ಮ್ಯಾಗ್ನಟೈಟ್ ಶುದ್ಧವಾದ ಕಬ್ಬಿಣದ ಅದಿರಾಗಿದೆ, ಅದು ಸರಿಯಾಗಿದೆ. ಇದು ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ಅದು ತಪ್ಪಾಗಿರುವಂತದ್ದು. ಇನ್ನು 94ನೇ ಪ್ರಶ್ನೆ ಏನು ಅಂತ ನೋಡೋಣ. 94ನೇ ಪ್ರಶ್ನೆ. ರಾಮ್ಸಾರ್ ಜೌಗು ಪ್ರದೇಶ ಅದು ಹೊಂದಿರುವಂತಹ ರಾಜ್ಯ. ದೀಪರ್ ಬಿಲ್ ಅಸ್ಸಾಂನಲ್ಲಿದೆ. ಕಬರ್ಟಲ್ ಜೌಗು ಪ್ರದೇಶ ಬಿಹಾರ್ನಲ್ಲಿದೆ. ಸಿರ್ಪುರ್ ಜೌಗು ಪ್ರದೇಶ ಇರುವಂತದ್ದು ಮಧ್ಯಪ್ರದೇಶದಲ್ಲಿ. ಪಾಲಾ ಜೌಗು ಪ್ರದೇಶ ಮಿಜೋರಂನಲ್ಲಿ ಬರುತ್ತೆ. ಇನ್ನು ಭಾರತದ ಹುಲಿ ಸಂರಕ್ಷಣಾ ವಲಯಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿರುವಂತದ್ದು? ಇಲ್ಲಿ ಅರುಣಾಚಲ ಪ್ರದೇಶದ ಲೋಹಿತ್ ಜಿಲ್ಲೆಯ ಆಗ್ನೇಯ ಭಾಗದಲ್ಲಿ ಕಾಮ್ಲೂ ಹುಲಿ ಸಂರಕ್ಷಿತ ವಲಯ ಕಂಡುಬರುತ್ತದೆ. ಹೌದು. ಅರುಣಾಚಲ ಪ್ರದೇಶದ ಚಾಂಗ್ಲಾಂಗ್ ಜಿಲ್ಲೆಯಲ್ಲಿ ನಾಮ್ದಪಾ ಹುಲಿ ಸಂರಕ್ಷಿತ ವಲಯವಿದ್ದು ಇದರ ಆಗ್ನೇಯ ಭಾಗವನ್ನ ಮಯನ್ಮಾರ್ ಸುತ್ತುವರೆದಿದೆ. ಎರಡೂ ಕೂಡ ಸರಿಯಾದ ಉತ್ತರ ಆಗತ್ತೆ. ಇನ್ನು 96ನೇ ಪ್ರಶ್ನೆ. ಅನುಷ್ಠಾನ ಅಡಿಯಲ್ಲಿರುವ ಸಣ್ಣ ಜಲವಿದ್ಯುತ್ ಯೋಜನೆಗಳು ಯಾವ ಯಾವ ರಾಜ್ಯದಲ್ಲಿ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ಬೇಕಾಗತ್ತೆ. ತಕ್ಸುಂಗ್ ಚೂ ಏನಿದೆ ಅದು ಅರುಣಾಚಲ ಪ್ರದೇಶದಲ್ಲಿದೆ. ರಿಯಾಂಗ್ಡೋ ಏನಿದೆ ಮಿಜೋರಾಂನಲ್ಲಿದೆ. ಕಾಲ್ಬೆಲ್ ಅನ್ನುವಂಥದ್ದು ರಿಯಾಂಗ್ಡೋ ಏನಿದೆ ಮೇಘಾಲಯದಲ್ಲಿದೆ. ಕಾಲ್ಬೆಮ್ ಅನ್ನೋದು ಮಿಜೋರಾಂನಲ್ಲಿದೆ. ದುಯಿ ಲೂಮ್ ರಾಯ್ ಅನ್ನುವಂಥದ್ದು ನಾಗಾಲ್ಯಾಂಡ್ ನಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟ್, ಏರಲ್ ಸಮುದ್ರವು ಈ ಎರಡು ಪ್ರದೇಶಗಳ ನಡುವೆ ಕಂಡುಬರುತ್ತದೆ. ಏರಲ್ ಸಮುದ್ರ ಕಜಕಿಸ್ತಾನ ಮತ್ತೆ ಉಜ್ಬೇಕಿಸ್ತಾನದಲ್ಲಿ ಕಂಡುಬರುವಂಥದ್ದು. ಇನ್ನು 98ನೇ ಪ್ರಶ್ನೆ. ಪರ್ವತ ಶ್ರೇಣಿ ಹಾಗೂ ಅದು ಇರುವಂತಹ ದೇಶವನ್ನ ನಾವು ತಿಳಿಸಬೇಕಾಗತ್ತೆ. ಅಟ್ಲಾಸ್ ಪರ್ವತ ಏನಿದೆ ಅದು ಮೊರಕ್ಕೋ, ಅಲ್ಜೀರಿಯಾ ಮತ್ತು ಟುನೀಷಿಯಾದಲ್ಲಿ ಇರುವಂಥದ್ದು. ಟಾರಸ್ ಪರ್ವತ ಏನಿದೆ ಅದು ಟರ್ಕಿಯಲ್ಲಿ ಇರುವಂಥದ್ದು. ಬುರ್ಕ್ಸ್ ಶ್ರೇಣಿಯ ಆಸ್ಟ್ರೇಲಿಯಾದಲ್ಲಿ. ಮ್ಯಾಕ್ಡೊನಾಲ್ಡ್ ಶ್ರೇಣಿ ಇರುವಂಥದ್ದು USA ಇಲ್ಲಿ. ಇನ್ನು 99ನೇ ಪ್ರಶ್ನೆ ಗಣಿತ ಪ್ರಶ್ನೆ. 100 ಗಣಿತ ಪ್ರಶ್ನೆ ಆಗಿದೆ. ಹಾಗಾಗಿ ಇಲ್ಲಿಗೆ ಪಾರ್ಟ್ ಬಿ ಏನಿದೆ ಅದು ಕಂಪ್ಲೀಟ್ ಆಗಿದೆ. ವೆಲ್ಫೇರ್ ಆಫೀಸರ್ ಗ್ರೂಪ್ ಬಿ HK ವಿಭಾಗದ ಪ್ರಶ್ನೆ ಪತ್ರಿಕೆಯನ್ನ ಆನ್ಸರ್ ಕೀ ಜೊತೆ ನೋಡಿದ್ದೇವೆ. ಧನ್ಯವಾದಗಳು.